ಟಫ್ ಕಾಂಪಿಟೇಷನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಅತಿ ಹಿಂದುತ್ವವಾದ ನಿಶ್ಚಿತವಾಗಿಯೂ ಗೆಲ್ಲೋದಕ್ಕೆ ಆಶ್ರಯ ಆಗ್ತದನಾ ಅನ್ನೋ ಪ್ರಶ್ನೆ. ಆದರೆ RSS ಮುಖಂಡರಲ್ಲೇ ಅಥವಾ ನಾಯಕರಲ್ಲೇ ಅವ್ರನ್ನ ಕರೆಸಿದ್ರೆ ಅಡ್ಡಿ ಇಲ್ಲ. ಆದರೆ ಶ್ರೀರಾಮುಲು ಅಂತ ಸ್ಪಷ್ಟವಾಗಿ ಅವ್ರನ್ನ ಕರೆಸಬೇಕು. ನಮ್ಮ ನಾಯಕರವರು ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಮಾತು ಹೇಳಿದ್ದಕ್ಕೆ ಸ್ವತಃ ವಿಜೇಂದ್ರ ಅವರು ಅದಕ್ಕೆ ತಕರಾರು ತೆಗೆದೇ ಹೋಗಿದ್ದರಿಂದಾಗಿ ಮೋಸ್ಟ್ ಪ್ರಾಬಬ್ಲಿ ಅವ್ರು ಬರುವ ದಾರಿ ಶುದ್ಧ ಆಗಿದನೋ ಅಥವಾ ರೆಡಿ ಆಗಿದನೋ ಅಂತ ಹೇಳ್ಬೇಕಾಗಿದೆ. ಹೌದಲ್ಲ, ನಮ್ಮ ಶ್ರೀರಾಮುಲು ಅವರು ಹೇಳಿದ ಮಾತಿನ ಸತ್ಯ ಅದ. ಬಸವಗೌಡ ಪಾಟೀಲ್ ಏನಂತಂದ್ರೆ ಅವ್ರು ಬದಲಾಗಿ ಒಂದು ತರಗಿದ್ದು ಮತ್ತಲ್ಲಿ ದಾವಣಿಗೆ ಹೊಡೆದು ಬಿಡೋಂಗಿದ್ರೆ ಹಿಂದುತ್ವ ಬಗ್ಗೆ ಮಾತಾಡೋದು ಅನಂತಕುಮಾರ್ ಹೆಗಡೆ ಅವ್ರನ್ನಾಗಿರ್ಬೋದು ಅಥವಾ ಪ್ರತಾಪ್ ಸಿಂಹ ಕರಿಬೋದಲ್ಲ ಅಂತ ವಿಚಾರ ಮಾಡಿದರೆ ಅವರಷ್ಟು ಇಲ್ಲಿ ಬಾಗಲಕೋಟೆಯಲ್ಲಿ ಪ್ರಭಾವಿ ಅಲ್ಲ ಅನ್ನೋದು ಸ್ಪಷ್ಟ. ಅಷ್ಟರ ಮಟ್ಟಿಗೆ ಜನರಿಗೆ ಅವ್ರ ಪರಿಚಯ ಇಲ್ಲ. ಇಲ್ಲಿ ಅತ್ಯಂತ ಪರಿಚಿತರು ಯಾರಾದರೂ ಇದ್ದರೆ ಮುಸ್ಲಿಂ ಕಮ್ಯುನಿಟಿನ ಬಿಟ್ಟರೆ ಹೆಚ್ಚಿಗೆ ಪರಿಚಿತ ಎಲ್ಲ ಸಮುದಾಯದಲ್ಲಿ ಇದ್ದಂಥವ್ರು ಈ ನಮ್ಮ ಯತ್ನಾಳರು ಅಂತೇಳಿ. ಅದೇ ಕಾರಣಕ್ಕೆ ಯತ್ನಾಳರು ಸಹಿತ ನಮ್ಮ ವೀರಣ್ಣ ಚರಂತಿ ಮಠದ ಅನೇಕ ಅವ್ರ ಬದುಕಿನಲ್ಲಿ ಸೋಲು ಗೆಲುವುಗಳಲ್ಲಿ ಒಂದಾಗಿದ್ದಾರೆ. ಜೊತೆಗೆ ಇವ್ರಿಗೂ ಸಹಾಯ ಮಾಡಿದ್ದಾರೆ ನಮಗಳು ಅಂತ ಮಾತು ಸಹಜವಾಗಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಬಾಗಲಕೋಟೆಗೆ ಬರ್ತಾರ ಯತ್ನಾಳರು ಅಂತೇಳಿ ಬಂದು ಬಾಗಲಕೋಟೆನ ಗೆಲ್ಲಿಸೋ ಜೊತೆಗೆ ದಾವಣಗೆರೆ ಗೆಲ್ಲೋದಕ್ಕೆ ಏನಾದರೂ ಸಹಾಯ ಮಾಡ್ತಾರ ಅಂತೇಳಿ. ಯಾಕಂದರೆ ಇಲ್ಲೇ ಉಗ್ರವಾಗಿ ಹಿಂದುತ್ವನ ಮಾತಾಡಿದರೆ ಅದರ ಪರಿಣಾಮ ಮಾತ್ರ ಇವತ್ತು ಚುನಾವಣೆಯಲ್ಲೇ ಇನ್ನೊಂದು ಕಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಷ್ಟು ಮಟ್ಟಿಗೆ ಯತ್ನಾಳರು ಈ BJPಯ ಕ್ಯಾಂಡಿಡೇಟನ್ನು ಗೆಲ್ಲಿಸುವಲ್ಲ ವೀರಣ್ಣ ಚರಂತಿ ಮಠನ ಗೆಲ್ಲಿಸುವಲ್ಲಿ ಯಶಸ್ವಿ ಆಗ್ಬೋದು ದೊಡ್ಡ ತೀವ್ರ ಚರ್ಚೆ ನಡೆದು ಅದು ಇನ್ನೂ ಬಂದಿಲ್ಲ. ಬಟ್ ಇದಕ್ಕೆ ವಿರೋಧಂತಿ ಮೋಸ್ಟ್ಲಿ ಯಡಿಯೂರಪ್ಪನವರಿಂದ ಬಂದಿಲ್ಲ, ವಿಜೇಂದ್ರ ಅವರಿಂದೂ ಬಂದಿಲ್ಲ. ಏನಾದರೂ